ಬಾಲಷ್ಟೇನ ಬಂಟ ಕೆಂಚಪ್ಪ ಕಿತ್ತಾನೋ ಕಲ್ ಮೇಲೆ ನಟ್ಟ್ಯಾನೋ ನತ್ತಗಳ ಜುಂಗ ಮಧುರ್ಯಾನೋ ನತ್ತಗಳ ಅಮ್ಮ ಇವ್ರ ಕಡೆ ಯಾರು ಜೋಬಲ್ಲಿ ದುಡ್ಡು ಪಟ್ಟಿದ್ರು ಫಸ್ಟ್ ಇಸ್ಕೋಬೇಕಮ್ಮ ಆಯ್ತಾ. ದೇವ್ರು ಬರೋ ಮನುಷ್ಯ ಶೆಲ್ಟಲ್ಲಿ ಒಳಗೆ ಕಳಿಸ್ಬಾರ್ದು, ಒಡವೆ ಪಡವೆ ಹಾಕ್ಬಾರ್ದು. ಯಾಕೆಂದ್ರೆ ಇಲ್ಲಿ ಬಿದ್ದು ಒದ್ದಾಡತ್ತವ ಇಲ್ಲ ಒಂದು $1 ಕಳೆದೋಯ್ತು ಅಂತ ಹೇಳಿ ದೇವಸ್ಥಾನದ ತಗೊಂಡ್ರು ದೇವಸ್ಥಾನದವ್ರು ಇದು ಯಾವ್ದು ಕೆಟ್ಟ ಹೆಸರು ಬರ್ಬಾರ್ದಮ್ಮ. ಏನೇ ಒಂದ್ ಇದ್ರು ಯಾರೇ ಅಂತವ್ರು ಇದ್ರು ದುಡ್ಡು ಪಟ್ಟು ಯಾವ್ದು ತಗೊಂಡು ಒಳಗೆ ಬರಂಗಿಲ್ಲಮ್ಮ. ಇಲ್ಲಿ ತಾಯ್ತಿಗೆ ದುಡ್ಡು ಇಸ್ಕೊಳಲ್ಲ, ಇದ್ರಲ್ಲಿ ಏನೋ ನಮಗೆ ಹಾಕ್ಬೇಕು, ಏನೋ ಮಿಸ್ ಆಗಿ ಅಥವಾ ಅಕಸ್ಮಾತ್ ಎಲ್ಲೋ ನೀವು ಮಿಸ್ ಮಾಡಿರ್ತೀರಿ, ಇಲ್ಲೆಲ್ಲ ಅದು ಕೆಟ್ಟ ಹೆಸರು ಬೇಡಮ್ಮ. ಸ್ನೇಹಿತರೆ ಬೈಲಿಗೆ ಈಗ ದೇವಸ್ಥಾನ ಹತ್ರ ಬಂದಿದ್ದೀನಿ. ಇವಾಗ ನೋಡ್ತಿರ್ಬೋದು ಮಹಾಮಂಗಳಾರತಿ ಆಗ್ತದೆ. ಬನ್ನಿ ಇವಾಗ ಮಹಾಮಂಗಳಾರತಿ ತಗೊಂಡು ಹೋಗೋಣ, ಟೈಮ್ ಆಗಿದೆ ಆಲ್ರೆಡಿ. ಬನ್ನಿ ಇವಾಗ ಮಹಾಮಂಗಳಾರತಿ ತಗೊಂಡು ಮತ್ತೆ ದೇವಸ್ಥಾನದ ಹತ್ರ ಕೂಡ ನಿಮ್ಮದ ಮಾತಾಡಿಸ್ತೀನಿ ಮತ್ತು ವಿವರಗಳನ್ನೆಲ್ಲ. ಸ್ನೇಹಿತರೆ ನಾವೀಗ ಹಾಸನಿಂದ ಬಂದುಬಿಟ್ಟು ಇವಾಗ ಇಲ್ಲಿ ಇಳಿದಿದ್ದೀವಿ ಸ್ನೇಹಿತರೆ. ಬಸ್ಸಿಂದು ವ್ಯವಸ್ಥೆ ಯಾವುದಿಲ್ಲ ಈ ಒಂದು ದೇವಸ್ಥಾನಕ್ಕೆ ಬರೋಕ್ಕೆ, ಆಟೋ ಮಾಡ್ಕೊಂಡು ಬರಬೇಕಾಗತ್ತೆ ಸ್ನೇಹಿತರೆ. ನಾವು ಹಾಸನಿಂದ ಇಲ್ಲಿ ಬಂದುಬಿಟ್ಟು 5 ಕಿಲೋಮೀಟ್ರ್ ಆಗುತ್ತೆ ಹಾಸನಿಂದವ. ಈಗ ನಾವು ಬೇಗ ಬಂದುಬಿಟ್ಟು ಇಲ್ಲಿ ಟೋಕನ್ ತಗೊಂಡಿದ್ದೀವಿ, 26ನೇ ಟೋಕನ್ ಸ್ನೇಹಿತರೆ ನಮ್ಮದು. ಸ್ನೇಹಿತರೆ ಟೋಕನ್ ಏನಕ್ಕೆ ತಗೊತಾರಪ್ಪ ಅಂತಂದರೆ ನಾವು ದೇವ್ರ ಹತ್ರ ಮನಸ್ಸಿನಲ್ಲಿ ಬೇಡ್ಕೊಂಡಿದ್ದು ಕೆಲಸಗಳಾಗುತ್ತೆ ಅಂತಂದರೆ ಬಲಕ್ಕೆ ಪ್ರಸಾದ ಕೊಡುತ್ತೆ, ಮತ್ತು ಕೆಲಸ ಆಗಲ್ಲ ಅಂತಂದರೆ ಎಡಕ್ಕೆ ಪ್ರಸಾದ ಕೊಡುತ್ತೆ ಸ್ನೇಹಿತರೆ. ಟೋಕನ್ ಬಂದುಬಿಟ್ಟು ಪ್ರಸಾದ ಕೇಳೋಕ್ಕೆ ಮಾತ್ರವ, ಇನ್ನು ಬೇರೆ ಸಮಸ್ಯೆಗಳಿಗೆಲ್ಲ ಸ್ನೇಹಿತರೆ ದೇವರು ಮೈ ಮೇಲೆ ಬಂದುಬಿಟ್ಟು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹೇಳುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಹೊರಗಡೆ ಹೋಗಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ ನಾವು ಹೋದಾಗ ಮಹಾಮಂಗಳಾರತಿ ಆಗ್ತಾಯಿತ್ತು. ಮಹಾಮಂಗಳಾರತಿ ತೊಗೊಂಡ್ಬಿಟ್ಟು ಸ್ನೇಹಿತರೆ ನಾವು ಕೂಡ ಪ್ರಶ್ನೆ ಕೇಳೋಣ ಅಂತ ಹೇಳ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡು ಸ್ನೇಹಿತರೆ ಎಲ್ಲ ಭಕ್ತಾದಿಗಳು ಲೈನಲ್ಲಿ ನಿಂತಿದ್ರು. ಹಾಗಾಗಿ ನಾವು ಆ ಒಂದು ಪ್ರಶ್ನೆ ಕೇಳಿಸಿದ್ರೆ ಆ ಒಂದು ಹೂವಿಗೆ ನಾವು ನಮಸ್ಕಾರ ಮಾಡ್ಕೊಂಡು ಬೇಡಿಕೆ ಇಡಬೇಕಾಗತ್ತೆ. ಆಮೇಲೆ ಸ್ನೇಹಿತರೆ ನಾವು ಹೂವನ್ನ ಒಳಗಡೆ ತಗೊಂಡ್ಬಿಟ್ಟು ಆ ಸ್ವಾಮಿ ಪಾದದ ಕೆಳಗಡೆ ಇಡ್ತಾರೆ. ಆ ಪಾದದ ಕೆಳಗಡೆ ಇಟ್ಟ ಮೇಲೆ ಸ್ನೇಹಿತರೆ ಆಮೇಲೆ ಎಲ್ಲ ಭಕ್ತಾದಿಗಳು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ. ನಂದು 26ನೇ ಟೋಕನ್ ಬಂದಿದ್ದು ಸ್ನೇಹಿತರೆ, ಹಾಗಾಗಿ ವೆಯ್ಟ್ ಮಾಡ್ತಿದ್ದು. ಮತ್ತು ಇಲ್ಲೂ ಯಾರು ಹರಕೆ ಕೊಡೋಕೆ ಬಂದಿದ್ರು, ಕೆಲಸ ಆಗಿತ್ತೇನೋ ಹಾಗಾಗಿ. ಯಾಕಂದರೆ ನಾವು ಕೆಲಸ ಆಗ್ಬೇಕಂದ್ರೆ ಸ್ನೇಹಿತರೆ ಮರಿ ಹರಕೆ ಆಮೇಲೆ ಕೋಳಿ ಹರಕೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಭಕ್ತಾದಿಗಳು. ಯಾವುದೋ ಒಂದು ಕೆಲಸ ಆಯ್ತೇನೋ ಅವರು ಕೋಳಿ ಕೊಡೋಕ್ಕೆ ಬಂದಿದ್ರು ಸ್ನೇಹಿತರೆ. ಈಗ ದೇವರಿಗೆ ನೀಡಿಸ್ತಿದ್ದಾರೆ. ಎದುರುಗಡೆ ಇರುವಂಥ ಬಂಟ ಭೂತಾಪ ದೇವರಿಗೆ ಇವಾಗ ಆ ಒಂದು ಹರಕೆಯ ಕೋಳಿನ ಇವಾಗ ಕುಯ್ತಾರೆ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ಎಲ್ಲ ಭಕ್ತಾದಿಗಳು ಕೂಡ ಹರಕೆ ಕೋಳಿ ಕುಯ್ಯೋದನ್ನೇ ನೋಡ್ತಾಯಿದ್ರು. ಹರಕೆ ಕೋಳಿ ಕುಯ್ದುಬಿಟ್ಟು ಭೂತಾಪನ ತಲೆ ಮೇಲೆ ಒಂದು ಕೋಳಿನ ಇಡೋರ ರಕ್ತ ಸುರಿಯೋದನ್ನೇ ನೋಡ್ತಾಯಿದ್ರು. ಆಮೇಲೆ ಸ್ನೇಹಿತರೆ ಕಾತುರಿಂದ ನಾವು ಕಾಯ್ತಿದ್ವಿ ಯಾವಾಗ ನಮ್ಮ ಟೋಕನ್ ನಂಬರ್ ಬರುತ್ತೆ, ಮತ್ತು ಯಾವಾಗ ನಾವು ಸ್ವಾಮಿ ಎದುರುಗಡೆ ಹೋಗ್ಬಿಟ್ಟು ನಮ್ಮ ಒಂದು ಕಷ್ಟಗಳನ್ನ ಹೇಳ್ಕೊಂಡು ಆ ಒಂದು ಹೂವನ್ನ ಕೇಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋಣ ಅಂತ ತುಂಬ ಕಾತುರಿಂದ ಕಾಯ್ತಿದ್ವು. ಬಟ್ ಆಗಲಿಲ್ಲ, ಅದು ಟೋಕನ್ ಹೋಗಲಿಲ್ಲ. ಆಮೇಲೆ ನಮ್ಮ ಕ್ಯಾಮ್ರಾ ನೋಡ್ಬಿಟ್ಟು ಬನ್ನಿ ಒಳಗಡೆ ಬಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳಿ ಅಂತಂದರು. ಆಮೇಲೆ ಸ್ನೇಹಿತರೆ ನಾವು ಒಳಗಡೆ ಹೋಗ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೊಂಡು ಮತ್ತು ದೇವಸ್ಥಾನದ ಬಗ್ಗೆ ಮಾಹಿತಿ ಏನಾದರೂ ಹೇಳ್ತೀರಾ ಅಂತಂದು ಕೇಳಿ ನೋಡಿದ್ವು. ಆಮೇಲೆ ಸ್ನೇಹಿತರೆ ಅವರು ತುಂಬ ಭಕ್ತಾದಿಗಳಿದ್ದಾರೆ, ಇವಾಗ ದೇವಸ್ಥಾನದ ಬಗ್ಗೆ ಮಾಹಿತಿ ಹೇಳೋಕ್ಕಾಗಲ್ಲ. ಆಮೇಲೆ ನಾನು ಲಾಸ್ಟಲ್ಲಿ ದೇವಸ್ಥಾನದ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಾನು ಮಾಹಿತಿ ಹೇಳ್ಕೊಡ್ತೀನಿ ಅಂತಂದರು. ಆಮೇಲೆ ಸ್ನೇಹಿತರೆ ಸರಿ ಅಂತ ಅಂದ್ಬಿಟ್ಟು ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಂಡು ಹಾಗೆ ದರ್ಶನ ಕೂಡ ಮಾಡ್ಕೊಂಡು ಬಂದೆ ಸ್ನೇಹಿತರೆ ಹೊರಗಡೆ. ದೇವಸ್ಥಾನ ಬಗ್ಗೆ ಹೇಳ್ತೀರಾ? ಯಾವ ಚಾನಲ್? ವೈಎಂಎನ್ ಕನ್ನಡ ಅಂತ. ಹೌದಾ? ವೈಎಂಎನ್ ಕನ್ನಡ ಅಂತ. ಲಾಸ್ಟಿಗೆ ಮಾತಾಡೋದು. ಲಾಸ್ಟಿಗೆ ಎಂಬಾಗೊಂಡರಸಿ ದಯವಾಗು
ಚೆಲ್ಲಿದಾರ್ಯಾರು ರತನೀರ ಚೆಲ್ಲಿದಾರ್ಯಾರು ರತನೀರ ರಂಗಪನ ರಂಗಳಸಿ ಬರುವ ರಭಸಿಗಿ ಕನಸಕನಯ್ಯ ದೊಡ್ಡರ ಸರಪಳಿ ಕೆಂಚ ಇಬ್ಬರವನ ಕಣಿವೆ ಇಳಿವಾಗ ಗಿರಿಗೆದು ಮಂಜಲ್ಲ ಕಾಣೋ ಮಳೆ ಮೋಡ ಮಂಜಲ್ಲ ಕಾಣುವ ಮಳೆ ಮೋಡ ರಂಗಪನ ಮಂಗಳವಾರ ರಾತ್ರಿ ಬರುವವರಿ ಇಬ್ಬರ ಎಂಡರ ಮೇಲೆ ನೀ ಕದ್ದು ಸೂಳೆಯ ನೆಟ್ಟು ಕಬ್ಬಿಣದ ಕದವ ಮುರ್ಕೊಂಡು ರಂಗಯ್ಯ ಎದ್ದರ ಸೂಳೇರು ಮನೆ ಒಳಗೆ ಮುಂದೆ ಸೂರಲ್ಲ ಮಲ್ಲಿಗೆ ಜಾಣ ರಂಗಪ್ಪ ಮಲಗುವ ಜಾಣ ರಂಗಪ್ಪ ಮಲಗು ಮಂಚದ ಮೇಲೆ ತಾಳೆಗೆರೆಯಂತೆ ತಲದಿಂಬು ರಂಗಪ್ಪ ಬಾಗಿಲು ಚಿಕ್ಕದು ಭಾಗ್ಯವಳ್ಳಾಳು ಲಕ್ಷ್ಮವ್ವ ಭಾಗ್ಯವಳ್ಳಾಳು ಲಕ್ಷ್ಮವ್ವ ತೊಳಸವ್ವ ಬಾಗಿಲಿಗೆ ಮೊತ್ತ ಬಿಡಿಸವ್ರಿ ಹಂಗೆ ಮೇಲಂಗೆ ನೀ ಸುಂದರದ ನಡೆಕಟ್ಟು ಅಂಗಡಿ ಬೇದಾಗೆ ಬರುವೂರೇ ಬೇದಾಗೆ ಬರುವ ರಂಗಯ್ಯ ನಾ ಹಂಗಾಗ ಲಿಂಗ ಬಳದಾವು ಮರದಡಿಯ ನೀ ಬಿಲ್ಲು ಬಾಣಗಳೂಡಿ ಎಲ್ಲಿ ನೋಡಿದರು ಅರಸೇವಿ ನೋಡಿದರು ಅರಸೇವಿ ರಂಗಪ್ಪನ ಬಿಲ್ಲು ಬಾಣಕ್ಕೆ ಹೊಸಿಗಿಲ್ಲ ಎರಡು ಮರುಡಿಯ ಸರಪಾಳಿ ಗರಡಿ ಮನೆಗೋಗಿ ಬರುವೂರೇ ಗರಡಿ ಮನೆಗೋಗಿ ಬರುವ ರಂಗಯ್ಯ ನಾ ಗರಡಾಳ ಸರ್ಪ ಬಡದಾರು ತಿರುಗುತ್ತ ಎಲ್ಲಿಗೂ ರಂಗಪ್ಪ ನಿಮ್ಮ ಪೈನ ಎಲ್ಲಿಗೂ ರಂಗಪ್ಪ ನಿಮ್ಮ ಪೈನ ಈ ಬರುವೆಯ ಕಟ್ಟುತ್ತ ಮೀಸೆಯ ತಿರುಗುತ್ತ ಎಲ್ಲಿಗೂ ಕೆಂಚಪ್ಪ ನಿಮ್ಮ ಪೈನ ಎಲ್ಲಿಗೂ ಕೆಂಚಪ್ಪ ನಿಮ್ಮ ಪೈನ ಈ ಊರ ನಲ್ಲರ ಕೆರೆಗೂ ಬರುವೆಯ ರಂಗ ಸಬ್ಬೇದಂಟಲ್ಲೋ ನಿನದಲ್ಲೋ ಸಬ್ಬೇದಂಟಲ್ಲೋ ನಿನದಲ್ಲೋ ರಂಗಪ್ಪ ನಚ್ಚೇನ ಬಂಟ ಕೆಂಚಪ್ಪ ಕಿತ್ತಾನೋ ಕಲ್ ಮೇಲೆ ನಟ್ಟ್ಯಾನೋ ನತ್ತಗಳ ಜುಂಗ ಒದರ್ಯಾನೋ ನತ್ತಗಳ ಜುಂಗ ಒದರ್ಯಾನೋ ಕೆಂಚಪ್ಪ ನುಚ್ಚು ಮಾಡ್ಯಾನೋ ಅಂತಂತರ ಗಂಗೆ ನೀ ನಿಂತು ಅರಿಯುವ ಸಂಪತ್ತಿನ ಗಂಗೆ ಶಕುನೈನಾ ಸಂಪತ್ತಿನ ಗಂಗೆ ಶಕುನೈನ ಗಿರಿಯಲ್ಲಿ ಅಂತರು ಗಂಗಮ್ಮ ನಿಲ್ಲಿಸೌಳಿ ಗೋವಿಂದ ಎನ್ನೀರಿ ಗೋಪಿಯ ಕಂದಾನ ಗೋಕುಲದಾಗಿರುವ ಎನ್ನೊಡೆಯಾನ ಗೋಕುಲದಾಗಿರುವ ಎನ್ನೊಡೆಯೋ ರಂಗೇಶಾನ ಗೋವಿಂದ ಎನ್ನಿ ಜಗವೆಲ್ಲ ಕೆಂಜ ಕುದುರೆ ಮೇರಿ ರಂಗಾಚಾರ್ಯ ಹೊರಟ ಕೆಂಜಾಡ ಬೆನ್ನ ಒಳೆಯುತ್ತ ಕೆಂಜಾಡ ಬೆನ್ನ ಒಳೆಯುತ್ತ ರಂಗಯ್ಯ ಕೆಂಜ ಕುದುರೆ ನೇರಿ ಅಮ್ಮ ಇವ್ರ ಕಡೆ ಯಾರು ಜೋಬಲ್ಲಿ ದುಡ್ಡು ಪಟ್ಟಿದ್ರು ಫಸ್ಟ್ ಇಸ್ಕೋಬೇಕಮ್ಮ ಆಯ್ತಾ ದೇವ್ರು ಬರೋ ಮನುಷ್ಯ ಶೆಲ್ಟಲ್ಲಿ ಒಳಗೆ ಕಳಿಸ್ಬಾರ್ದು ಒಡವೆ ಪಡವೆ ಹಾಕ್ಬಾರ್ದು ಯಾಕೆಂದ್ರೆ ಇಲ್ಲಿ ಬಿದ್ದು ಒದ್ದಾಡತ್ತವ ಇಲ್ಲ ಒಂದು ಡಾಲರ್ ಕಳೆದೋಯ್ತು ಅಂತೇಳಿ ದೇವಸ್ಥಾನದ ತಗೊಂಡ್ರು ದೇವಸ್ಥಾನದ ಯಾವ್ದು ಕೆಟ್ಟ ಹೆಸರು ಬರ್ಬಾರ್ದಮ್ಮ ಏನೇ ಒಂದ್ ಇದ್ರು ಯಾರೇ ಅಂತವ್ರು ಇದ್ರು ದುಡ್ಡು ಪಟ್ಟು ಯಾವ್ದು ತಗೊಂಡು ಒಳಗೆ ಬರಂಗಿಲ್ಲಮ್ಮ
ಇಲ್ಲಿ ತಾಯ್ತಕ್ಕೆ ದುಡ್ಡು ಇಸ್ಕೊಳಲ್ಲ, ಇದ್ರಲ್ಲಿ ಏನೋ ನಮಗೆ ಯಾಕೆ ಬೇಕು, ಏನೋ ಮಿಸ್ ಆಗಿ ಅಥವಾ ಅಕಸ್ಮಾತ್ ಎಲ್ಲೋ ನೀವು ಮಿಸ್ ಮಾಡಿರ್ತೀರಿ, ಇಲ್ಲೆಲ್ಲ ಅದು ಕೆಟ್ಟ ಹೆಸರು ಬೇಡಮ್ಮ. ಸ್ನೇಹಿತರೆ, ಫೈನಲ್ ಆಗಿ ನಮ್ಮ ಒಂದು ದರ್ಶನ ಆಯಿತು, ಮತ್ತು ಬೇಡಿಕೆಗಳನ್ನು ನಾವು ಕೇಳೋದು ಸ್ನೇಹಿತರೆ ದೇವರ ಮೊರೆ ಹೋಗಿ. ನಾವು ನಿಜವಾಗ್ಲೂ ಇದೊಂದು ಮಿರಾಕಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂತಂದರೆ ನಾವು ಮನಸ್ಸಲ್ಲಿ ದೇವ್ರ ಹತ್ರ ಬಿಡ್ಕೊಂಡಿದ್ದು, ಮತ್ತು ಲಾಸ್ಟಿಗೆ ಸ್ವಾಮಿ ಮೈ ಮೇಲೆ ಬಂದುಬಿಟ್ಟು ನಮಗೆ ಬಾಯ್ಬಿಟ್ಟು ಹೇಳೋಂಥದ್ದು ನಿಜವಾಗ್ಲೂ ಸ್ನೇಹಿತರೆ. ಈ ಒಂದು ಕಲಿಯುಗದಲ್ಲಿ ಇಂಥ ಒಂದು ಪವಾಡ ನಡೆಯುವಂಥ ದೇವ್ರುಗಳು ಇದ್ದಾವೆ ಅಂತ ನಮ್ಗೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಏನು ಹೇಳೋದು ನನಗೆ ಮಾತೇ ಬರ್ತಾಯಿಲ್ಲ. ಯಾಕಂತಂದರೆ ಅಷ್ಟು ಅದ್ಭುತವಾಗಿ ಸ್ನೇಹಿತರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದ ಸ್ನೇಹಿತರೆ ಎದುರುಗಡೆ ಡೈರೆಕ್ಟಾಗಿ ಹೇಳ್ಬಿಡುತ್ತೆ ಸ್ನೇಹಿತರೆ. ಅಷ್ಟು ಒಂದು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಬಂದುಬಿಟ್ಟು ಎದುರುಗಡೆ ಇರುವಂಥದ್ದು ಚೌಡೇಶ್ವರಿ ತಾಯಿ ವಿಗ್ರಹ ಸ್ನೇಹಿತರೆ. ಇದು ಆಪೋಸಿಟ್ ಇರೋಂಥದ್ದು. ಫ್ರೆಂಡ್ಸ್, ನಾವು ಫೈನಲ್ ಆಗಿ ದೇವ್ರ ದರ್ಶನ ಮಾಡ್ಕೊಂಡೇನೋ ಬಂದ್ವಿ. ಬರೋವಾಗ ಇಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಇಳಿದ್ವಿ. ಇಳಿದಾಗ ಬ್ಯಾಗ್ ಮಾತ್ರ ಒಂದೇ ಎತ್ಕೊಂಡಿದ್ದೀವಿ, ಇನ್ನೊಂದು ಬ್ಯಾಗ್ ಅಲ್ಲೇ ಬಿಟ್ಬಿಟ್ಟಿದ್ವಿ. ಅವ್ರು ನೋಡಿದ್ರೆ ಮುಂದೆ ಪಾಸ್ ಆಗ್ಯಾರ, ಹತ್ತು ಕಡೆ ಸೈಡಲ್ಲಿ ಮುಂದೆ ಹೋಗೆಲ್ಲ ಆಟೋದವ್ರನ್ನ ಹುಡ್ಕಿದ್ವಿ. ಆಮೇಲೆ ಇಲ್ಲಿ ಬಂದು ಆಟೋ ಸ್ಟ್ಯಾಂಡಲ್ಲಿ ಕೇಳಿದ್ರೆ ನೀವು ಇಲ್ಲೇ ಆಟೋ ಸ್ಟ್ಯಾಂಡಲ್ಲಿ ಹತ್ತಿದ್ರೆ ಸಿಗುತ್ತೆ, ಮತ್ತು ನೀವು ಸರ್ಕಲಲ್ಲಿ ಹೋಗೋದೆಲ್ಲಾದರೂ ಗಾಡಿ ಹತ್ತಿದ್ರೆ ಸಿಗಲ್ಲ ಅಂತಂದರು. ಅವರು ಏನಾದರೂ ಗಾಡಿಗೆ ಏನಾದರೂ ನೋಡ್ಕೊಂಡಿದ್ರಾ ಅಂತಂದರು. ಈ ಥರ ಎಲ್ಲ ನೇಮ್ ಹಾಕ್ಸಿರ್ತಾರಲ್ಲ, ಆ ಥರದ್ದು ಏನಾದರೂ ನೋಡಿದ್ರಾ ಅಂತಂದರು. ನಾವು ನೋಡಿರಲಿಲ್ಲ, ವೀಡಿಯೋದಲ್ಲೇ ಇತ್ತಲ್ಲ, ಅದೊಂದು ಮುಂದೆ ಒಂದು ತಿರುಪತಿದೊಂದು ಇದಾಕೊಂಡಿದ್ರು, ಅದು ಮುಂದೆನೇ ಇದ್ದಿದ್ದು ನೋಡಿದ್ವಿ. ಅದನ್ನು ತೋರಿಸಿದ್ವಿ ಇವ್ರಿಗೆ. ಅವರಷ್ಟೆಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು. ಅವ್ರು ನಾನು ಊಟ ಮಾಡ್ತಾ ಇದ್ದೀನಿ ಬರ್ತೀನಿ ಅಂತ ಅಂದಿದ್ದಾರೆ. ಇವಾಗ ಬಂದಿದ ತಕ್ಷಣ ಬ್ಯಾಗ್ ಇಸ್ಕೊಂಡು ಹೊರಡೋದೆ. ನಾವು ಊಟನೂ ಮಾಡಿಲ್ಲ. ಅವಾಗೇ ಗಾಬರಿಯಿಂದ ಹುಡ್ಕೋವಾಗೆ ವಿಡಿಯೋ ಮಾಡಬೇಕಿತ್ತು. ಅವಾಗ ಟೆನ್ಷನಲ್ಲಿ ಇದ್ವಿ, ಮಾಡೋಕ್ಕಾಗಿಲ್ಲ. ಇನ್ನೇನು ಬರ್ತಾರೆ, ಬಂದಾಗ ತೋರಿಸ್ತೀನಿ. ಅದೇ ಫೈನಲ್ ಆಗಿ ನಮ್ಮ ಬ್ಯಾಗ್ ತಂದ್ಕೊಟ್ಟಿದ್ದಾರೆ. ಇವಾಗ ಈಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ನೀವು ಅಷ್ಟು ದೊಡ್ಡ ಬೇಗ ಬಿಟ್ಟೋತಾರ ತಗೊಳ್ಳೋಣ ಅಂತ ನೀವು ಪಾಸ್ ಆದ್ರ, ನಾವು ಅಷ್ಟರೊಳಗೆ ಪಾಸ್ ಆದ್ರಲ್ಲ ನೋಡು ಅಂತ ನಾನು ಒಟ್ಟ ಸಂಘ ಇದ್ದು ಸೀದಾ ಮನೆಗೆ ಹೋಗಿ ಖಾಲಿ ಹೋಗೋದಾಗ್ಲಿ ಯಾರೋ ಹಚ್ಚಿದ್ರು. ಆಗ ಅವ್ರು ಫೋನ್ ಮಾಡೋಕೆ ಕಿಂಕಡೆ ಐತ ನೋಡಿ ಅಲ್ಲೇ ಐತಲ್ಲ ಅಂತ ನಾನು ನಿಮ್ಮ ಕಡೆಗೆ ನಾವು ಅಲ್ಲಿ ಗಂಟೆ ಹೋಗಿದ್ದು ವಾಪಸ್ ನೋಡ್ಕೊಂಡು ಇವಳು ಈ ಕಡೆನೇ ಹೋದ್ರು ಅಂದ್ಲು. ಅದಕ್ಕೆ ನಾವು ಅಲ್ಲಿ ಗಂಟೆ ಹೋಗಿ ಸೀದಾ ಮತ್ತೆ ರೋಡ್ ಬಂದ ಖಾಲಿ ಬಾಡಿಗೆ ಅಲ್ಲ. ನಾನು ಅಲ್ಲಿಂದ ಬಂದಿರೋದು. ನಾನು ಒಂದು 50 ರೂಪಾಯಿ ಬರಲ್ಲ. ನಾನು ಅವರೆಲ್ಲ ಹೇಳೋ ಹೊತ್ತಿಗೆ ನಾನು ಇದು ಮಾಡಿದ್ದು. ಇಲ್ಲ ಇಲ್ಲ ಅಂದ್ರೆ ಲ್ಯಾಗೇಜ್ ಇರೋತಿ ಬಂದಿದ್ದೀರಿ ನೀವು, ಆ ಥರ ಎಲ್ಲ ಹೇಳಕ್ ಹೋಗ್ಬೇಡ್ರಿ. ಆಗಿರೋ ಹೊತ್ತಿಗೆ ಬಂದಿದ್ದು ನಾನು. ಅದೇ ಮತ್ತೆ ಇಲ್ಲಿ ಲ್ಯಾಗೇಜ್ ಇಲ್ಲ 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 ನಾವೇನು ಊಟನೇ ಮಾಡಿಲ್ಲ ಅಲ್ಲಿ. ಮಾಡಿ ಹಿಂಗೆ ಇದು ಮಾಡಿರಿ. ಇಲ್ಲ ಇಲ್ಲ ಊಟನೇ ಅವರು ನಾನು ಮತ್ತೆ ಖಾಲಿ ಬಂದಿದ್ದೀನಿ ಅಂತ ಅಮೌಂಟ್ ಕೊಡಿ ಅಂತ ತುಂಬ ವಾದ ಮಾಡಿದ್ರು. ಇವಾಗ ಅವ್ರಿಗೆ ಕೊಟ್ಟು ನಾವು ಬ್ಯಾಗ್ ಹೋಗ್ತಾ ಇದ್ದೀವಿ. ಬ್ಯಾಗಲ್ಲಿ ಮತ್ತೆ ಬ್ಯಾಗ್ ಇಲ್ಲೇ ಇದೆ. ಸರಿ, ಇವಾಗ ನಾವು ಊಟ ಮಾಡ್ಕೊಂಡು ಮನೆಗೆ ಹೊರಡ್ತೀವಿ. ಸ್ನೇಹಿತರೆ, ತೇಜರು ಕಿಂಚರಾಯ ಸ್ವಾಮಿ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿಗಂಟ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.